ಸ್ಪರ್ಧಾರ್ಥಿಗಳೇ, ಕೋಚಿಂಗ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಹಂಚಿಕೊಳ್ತಿದ್ದೇವೆ. ಮೊದಲಿಗೆ ಇತ್ತೀಚೆಗೆ ಮುಕ್ತಾಯಗೊಂಡ ಅಂದರೆ ಜುಲೈ 19ರಂದು ಮುಕ್ತಾಯಗೊಂಡ ಫಿಫಾ ವರ್ಲ್ಡ್ ಕಪ್ 2026 ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು 2026 ಫಿಫಾ ವರ್ಲ್ಡ್ ಕಪ್ನ ಚಾಂಪಿಯನ್ಸ್ ಆಗಿ ಸ್ಪೇನ್ ದೇಶದವರು ಹೊರಹೊಮ್ಮಿದ್ದಾರೆ. ಇದು 23ನೇ ಫಿಫಾ ಫುಟ್ಬಾಲ್ ವಿಶ್ವಕಪ್ ಆಗಿರುತ್ತೆ. ಈ ಒಂದು 23ನೇ ಫಿಫಾ ಪುರುಷರ ವಿಶ್ವಕಪ್ ಟೂರ್ನಿಯಲ್ಲಿ ಸ್ಪೇನ್ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಜುಲೈ 19, 2026ರಂದು ಈ ಒಂದು ಪಂದ್ಯಾವಳಿಯು ಅಂದರೆ ಫೈನಲ್ ಪಂದ್ಯಾವಳಿಯು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ನಡೆದಂಥ ಪಂದ್ಯದಲ್ಲಿ ಸ್ಪೇನ್ ದೇಶವು 1-0 ಗೋಲ್ಗಳಿಂದ ಅರ್ಜೆಂಟೀನಾ ತಂಡವನ್ನು ಸೋಲಿಸಿ ತನ್ನ 2ನೇ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಅನ್ನುವಂಥದ್ದು ಜಾಗತಿಕ ಫುಟ್ಬಾಲ್ ಇತಿಹಾಸದಲ್ಲಿ ಅತ್ಯಂತ ದೊಡ್ಡದು ಮತ್ತು ಪ್ರತಿಷ್ಠಿತ ಒಂದು ಕ್ರೀಡಾಕೂಟವಾಗಿದೆ. ಈ ಒಂದು ಟೂರ್ನಿಯ ಪ್ರಮುಖ ವಿವರಗಳನ್ನು ನಾವು ನೋಡೋದಾದರೆ, ಆತಿಥೇಯ ದೇಶಗಳು 2026 ಫಿಫಾ ವಿಶ್ವಕಪ್ನ ಆತಿಥೇಯ ದೇಶಗಳು 3 ದೇಶಗಳು ಈ ಒಂದು ಟೂರ್ನಿಯನ್ನು ಆಯೋಜನೆಯನ್ನು ಮಾಡಿದ್ದು. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯಾಗಿ 3 ದೇಶಗಳು ಜಂಟಿಯಾಗಿ ಆಯೋಜನೆಯನ್ನು ಮಾಡಿದ್ದಾವೆ. ಆ ಒಂದು ದೇಶಗಳು ಯಾವುದು ಅಂತ ತಿಳ್ಕೊಳೋದಾದರೆ ನಾವು ಮೊದಲಿಗೆ ಅಮೇರಿಕಾ, ಮೆಕ್ಸಿಕೋ ಮತ್ತು ಕೆನಡಾ, ಈ 3 ದೇಶಗಳು ಸಹ ಬರುವಂಥದ್ದು ಉತ್ತರ ಅಮೇರಿಕಾ ಖಂಡದಲ್ಲಿ ಬರುವಂಥ ಒಂದು ದೇಶಗಳಾಗಿರುತ್ತೆ. ಸೊ ಮೊದಲಿಗೆ ಕೆನಡಾ, ನಂತರ ಅಮೇರಿಕಾ, ನಂತರ ಮೆಕ್ಸಿಕೋ ದೇಶಗಳು ಉತ್ತರ ಅಮೇರಿಕಾ ಖಂಡದಲ್ಲಿ ಬರುವಂಥ ಒಂದು ದೇಶಗಳು ಆಗಿರುತ್ತವೆ. 2026 ಈ ಒಂದು ಆವೃತ್ತಿಯು ಅಂದರೆ 23ನೇ ಒಂದು ಆವೃತ್ತಿಯು ಇತಿಹಾಸದಲ್ಲೇ ಅತಿ ದೊಡ್ಡ ಪಂದ್ಯಾವಳಿ ಆಗಿದ್ದು, ಇದು ಜೂನ್ 11ರಿಂದ ಪ್ರಾರಂಭ ಆಗಿ ಜುಲೈ 19ರವರೆಗೆ ಅಮೇರಿಕಾ, ಕೆನಡಾ ಮತ್ತು ಮೆಕ್ಸಿಕೋದ 16 ಕ್ರೀಡಾಂಗಣಗಳಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೆದಿದೆ. ಸೊ ಫೈನಲ್ ಪಂದ್ಯಾವಳಿ ನಡೆದಿರುವಂಥದ್ದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ. ಅದೇ ರೀತಿಯಲ್ಲಿ ಈ ಒಂದು ಫಿಫಾ ವರ್ಲ್ಡ್ ಕಪ್ನ ಒಂದು ಮೊದಲುಗಳನ್ನು ನೋಡೋದಾದರೆ 1930ರಲ್ಲಿ ಮೊದಲ ಫಿಫಾ ವರ್ಲ್ಡ್ ಕಪ್ ನಡೆದಿದ್ದು. ಈ ಒಂದು ವರ್ಲ್ಡ್ ಕಪ್ ಉರುಗ್ವೆ ದೇಶದಲ್ಲಿ ನಡೆಯುತ್ತೆ. ಅದರ ಚಾಂಪಿಯನ್ ಆಗಿ ಉರುಗ್ವೆ ದೇಶವೇ ಆಗಿರುತ್ತೆ. ಅದೇ ರೀತಿ 2002ರಲ್ಲಿ ಫಸ್ಟ್ ವರ್ಲ್ಡ್ ಕಪ್ ಹೆಲ್ಡ್ ಇನ್ ಏಷ್ಯಾದಲ್ಲಿ ನಡೆದಂಥ ಪ್ರಥಮ ವರ್ಲ್ಡ್ ಕಪ್ ಯಾವ ದೇಶಗಳು ನಡೆಸಿಕೊಟ್ಟು ಅನ್ನೋದನ್ನು ನೋಡೋದಾದರೆ ನಾವು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಆಗಿರುತ್ತೆ. ಅದೇ ರೀತಿಯಲ್ಲಿ 2010ರಲ್ಲಿ ಫಸ್ಟ್ ವರ್ಲ್ಡ್ ಕಪ್ ಹೋಸ್ಟೆಡ್ ಇನ್ ಆಫ್ರಿಕಾ ದೇಶದಲ್ಲಿ ನಡೆದಂಥ ಈ ಒಂದು 2010ರ ಫಿಫಾ ವರ್ಲ್ಡ್ ಕಪ್ ಟೂರ್ನಿಯನ್ನು ದಕ್ಷಿಣ ಆಫ್ರಿಕಾ ತಂಡವು ಆತಿಥ್ಯವನ್ನು ವಹಿಸಿತ್ತು. ಅದೇ ರೀತಿ 2022ರಲ್ಲಿ ದ ಫಿಫಾ ವರ್ಲ್ಡ್ ಕಪ್ ಹೋಸ್ಟೆಡ್ ಇನ್ ದ ಮಿಡಲ್ ಈಸ್ಟ್ ಕಂಟ್ರಿ ಯಾವುದು ಅಂತ ಹೇಳಿದ್ರೆ ಅದು ಕತಾರ್ ದೇಶ ಆಗಿರುತ್ತೆ. ಅದೇ ರೀತಿ 2026ರಲ್ಲಿ 3 ದೇಶಗಳು ಜಂಟಿಯಾಗಿ ಆಯೋಜನೆ ಮಾಡಿದ್ದಾವೆ. ಅದು ಯಾವುದಂದರೆ US, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳು ಆಗಿದ್ದಾವೆ. ನಂತರ ಈ ಒಂದು ಅಂದರೆ ಈ 23ನೇ ಫಿಫಾ ವರ್ಲ್ಡ್ ಕಪ್ ಏನಿದೆಯೋ ಇದರಲ್ಲಿ ಈ ಬಾರಿ 48 ತಂಡಗಳು ಭಾಗವಹಿಸಿದ್ದು. ಈ ಟೂರ್ನಿಯಲ್ಲಿ ದಾಖಲೆಯ 104 ಪಂದ್ಯಗಳು ನಡೆದಿದ್ದವು. ಈ 2022ರಲ್ಲಿ ನಡೆದಂಥ ಏನು ಫುಟ್ಬಾಲ್ ಟೂರ್ನಮೆಂಟ್ ಇದೆಯೋ ಆ ಒಂದು ಟೂರ್ನಮೆಂಟ್ನಲ್ಲಿ 32 ದೇಶಗಳು 32 ತಂಡಗಳು ಭಾಗವಹಿಸಿದ್ವು. ಆದರೆ ಈ ಬಾರಿ 48 ತಂಡಗಳು ಭಾಗವಹಿಸಿದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಇಲ್ಲೂ ನಡೆದಂಥ ಒಂದು ಪಂದ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅದು 104 ಪಂದ್ಯಗಳು ನಡೆದಿದ್ದಾವೆ. ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ನಾವು ಯಾವ ಒಂದು ದೇಶಗಳು ಇದರಲ್ಲಿ ಭಾಗವಹಿಸಿತ್ತು ಅನ್ನೋದನ್ನು ನೋಡ್ಬೋದು ನಾವು. ನಂತರ ಅಂತಿಮ ಸ್ಥಾನಗಳನ್ನು ನೋಡೋದಾದರೆ ಚಾಂಪಿಯನ್ಸ್ ಆಗಿ ಸ್ಪೇನ್ ದೇಶವು ತನ್ನ 2ನೇ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ರನ್ನರ್ಸ್ ಆಫ್ ಆಗಿ ಅರ್ಜೆಂಟೀನಾ ತಂಡ, 3ನೇ ಸ್ಥಾನಕ್ಕೆ ಇಂಗ್ಲೆಂಡ್ ತಂಡ, 4ನೇ ಸ್ಥಾನಕ್ಕೆ ಫ್ರಾನ್ಸ್ ತಂಡಗಳು ತೃಪ್ತಿಯನ್ನು ಪಟ್ಕೊಂಡಿದ್ದಾವೆ. ಈ ಒಂದು ಟೂರ್ನಿಯ ಪ್ರಮುಖ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಟಾಪ್ ಸ್ಕೋರರ್ ಅಂದರೆ ಗೋಲ್ಡನ್ ಬೂಟ್, ಈ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಕೀಲಿಯನ್ ಎಂಬಪೆ. ಫ್ರಾನ್ಸ್ ದೇಶ 10 ಗೋಲುಗಳನ್ನು ಈ ಒಂದು ಟೂರ್ನಮೆಂಟಲ್ಲಿ ಅವರು ಗಳಿಸಿದ್ದಾರೆ. ಅವರ ಒಂದು ಚಿತ್ರವನ್ನು ಮೊದಲ ಒಂದು ಪಿಕ್ಚರ್ನಲ್ಲಿ ನಾವು ನೋಡ್ಬೋದು. ನಂತರ ಅತ್ಯುತ್ತಮ ಆಟಗಾರ ಗೋಲ್ಡನ್ ಬಾಲ್, ಈ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು
ಸ್ಪೇನ್ ದೇಶದ ರೋದ್ರಿ ಅವರು ಗಳಿಸ್ಕೊಂಡಿದ್ದಾರೆ. ಅವರು ಮಧ್ಯದಲ್ಲಿರುವಂಥವರು. ಅದೇ ರೀತಿಯಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ ಗೋಲ್ಡನ್ ಗ್ಲೌಸ್ ಪ್ರಶಸ್ತಿಯನ್ನು ಉನೈ ಸೀಮನ್ ಇವರು ಸಹ ಸ್ಪೇನ್ ದೇಶದವರೇ ಆಗಿರ್ತಾರೆ. ಅವರ ಒಂದು ಚಿತ್ರಗಳನ್ನು ಇಲ್ಲಿ ನಾವು ಕೆಳಗೆ ನೋಡ್ಬೋದು. ಸೊ ಮೊದಲನೇ ಚಿತ್ರ ಬಂದು ಕೀಲಿಯನ್ ಎಂಬಪೆ, ಎರಡನೇ ಚಿತ್ರ ರೋದ್ರಿ ಅವ್ರದ್ದು, ಮೂರನೇ ಚಿತ್ರ ಉನೈ ಸೀಮನ್ ಅವ್ರದ್ದು. ನಂತರ ಈ ಒಂದು 2026 ಫೀಫಾ ಫುಟ್ಬಾಲ್ ವಿಶ್ವಕಪ್ ಚಾಂಪಿಯನ್ ಸ್ಪೇನು ಅವರು ಆ ಒಂದು ಟೈಮಲ್ಲಿ ಆ ಒಂದು ಪಂದ್ಯಾವಳಿಯನ್ನು ಗೆದ್ದಾದ ಮೇಲೆ ಅವರು ಸಂಭ್ರಮಾಚರಣೆಯನ್ನು ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು. ಈ ಒಂದು ಚಿತ್ರ ಸಹ ಅದಕ್ಕೆ ಸಂಬಂಧಪಟ್ಟ ಒಂದು ಚಿತ್ರ ಆಗಿರುತ್ತೆ. ಸೊ ನಂತರ ಈ ಒಂದು ಫೀಫಾ ವರ್ಲ್ಡ್ ಕಪ್ ಏನಿದೆಯೋ ಇದು 1930ರಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿಗೆ 96 ವರ್ಷಗಳು ಕಳೆದಿವೆ. ಮೊದಲ ಒಂದು ಆವೃತ್ತಿಯಲ್ಲಿ 1930 ಮತ್ತು 1950ರ ಒಂದು ಪಂದ್ಯಾವಳಿಗಳಲ್ಲಿ 13 ತಂಡಗಳು ಭಾಗವಹಿಸಿದ್ವು. 1938ರಲ್ಲಿ 15, 1934, 54 ಮತ್ತು 78ರಲ್ಲಿ 16 ತಂಡಗಳು, 1982ರಿಂದ 94ರವರೆಗೆ 24 ತಂಡಗಳು, 1998ರಿಂದ 2022ರವರೆಗೆ 38 ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು. ಈಗ 2026ರಲ್ಲಿ ಮುಕ್ತಾಯಗೊಂಡ ಈ ಒಂದು ಪಂದ್ಯಾವಳಿಯಲ್ಲಿ 48 ತಂಡಗಳು ಭಾಗವಹಿಸಿದ್ದನ್ನು ನಾವು ನೋಡ್ಬೋದು. ಸೊ ಪ್ರಸ್ತುತ ಒಂದು ಚಾಂಪಿಯನ್ಸ್ ಯಾರು ಅಂತ ನೋಡೋದಾದರೆ ಸ್ಪೇನ್ ದೇಶದವರು 2 ಟೈಟಲ್ಸನ್ನು, ಅತಿ ಹೆಚ್ಚು ಬಾರಿ ವಿನ್ ಆದಂಥ ಒಂದು ಚಾಂಪಿಯನ್ಸ್ ಯಾರು ಅಂದರೆ ಅವರು ಬ್ರೆಜಿಲ್ ದೇಶದವರು 5 ಬಾರಿ ಈ ಒಂದು ಟೈಟಲನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಮೇಜು ಪಕ್ಕದಲ್ಲೇ ಇದೆ. ಬ್ರೆಜಿಲ್ ದೇಶ 5 ಬಾರಿ, ಜರ್ಮನಿ 4 ಬಾರಿ, ಇಟಲಿ 4 ಬಾರಿ, ಅರ್ಜೆಂಟೀನಾ 3 ಬಾರಿ, ಫ್ರಾನ್ಸ್ ದೇಶ 2 ಬಾರಿ, ಉರುಗ್ವೆ 2 ಬಾರಿ, ಸ್ಪೇನ್ 2 ಬಾರಿ, ಇಂಗ್ಲೆಂಡ್ 1 ಬಾರಿ ಈ ಒಂದು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಈ ಒಂದು ಪಂದ್ಯಾವಳಿಯು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವ ಒಂದು ಪಂದ್ಯಾವಳಿ ಆಗಿದೆ. ಅದೇ ರೀತಿಯಲ್ಲಿ ಈ ಫೀಫಾ ವಿಶ್ವಕಪ್ ಫುಟ್ಬಾಲ್ ಈ ವರ್ಷದಲ್ಲಿ ಏನು ನಡೀತು 2022ರಲ್ಲಿ ಇದರಲ್ಲಿ ನಡೆದಂಥ ಈ ಒಂದು ಪಂದ್ಯದಲ್ಲಿ ಭಾಗವಹಿಸಿದಂಥ ತಂಡಗಳ ಸಂಖ್ಯೆ ಬಂದು 48. ಈ ಒಂದು 48 ತಂಡಗಳನ್ನು 12 ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಇದನ್ನು ಇಂಗ್ಲೀಷ್ ಲೆಟರ್ನಲ್ಲಿ A to L ಅಂತೇಳಿ ಒಂದೊಂದು ಗ್ರೂಪರಿಗೆ 12 ತಂಡಗಳು, ಒಂದೊಂದು ಗ್ರೂಪನ್ನು ಮಾಡಿದಾಗ 4 ತಂಡಗಳು, ಎ ಗ್ರೂಪಲ್ಲಿ 4, ಬಿ ಗ್ರೂಪಲ್ಲಿ 4, ಸಿ ಗ್ರೂಪಲ್ಲಿ 4 ತಂಡಗಳು ಇರುವಂಥದ್ದನ್ನು ನೋಡ್ಬೋದು. ವಿನ್ನರ್ಸ್ ಆದಂತಹ ಸ್ಪೇನ್ ತಂಡವು ಗ್ರೂಪ್ Hನಲ್ಲಿ ಬರೋದನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ರನ್ನರ್ಸ್ ಆಗಿದ್ದಂತಹ ಅರ್ಜೆಂಟೀನಾ ತಂಡವನ್ನು ಗ್ರೂಪ್ Jನಲ್ಲಿ ನಾವು ನೋಡ್ಬೋದು. ನಂತರ ಈ ಒಂದು ಫೀಫಾ ವಿಶ್ವಕಪ್ ಫುಟ್ಬಾಲ್ನ 48 ತಂಡಗಳ ನಾಯಕರನ್ನು ನಾವು ಒಂದು ಸಲ ನೋಡ್ಕೊಬೇಕಾಗುತ್ತೆ. ಸೊ ಎಕ್ಸಾಮು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತೇಳಿ ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ವಿನ್ ಆದಂಥ ಒಂದು ಟೀಮ್ಸ್ನ ಒಂದು ಮೆಂಬರ್ಸನ್ನು ನೋಡೋದಾದರೆ, ಕ್ಯಾಪ್ಟನ್ಸನ್ನು ನೋಡೋದಾದರೆ, ಸ್ಪೇನ್ ದೇಶದ ಒಂದು ಕ್ಯಾಪ್ಟನ್ ಆಗಿ ರೋಡ್ರಿ, ರನ್ನರ್ಸ್ ಅಪ್ ಆದಂತಹ ಅರ್ಜೆಂಟೀನಾ ದೇಶದವರು ಲಿಯೋನೆಲ್ ಮೆಸ್ಸಿ, ಅದೇ ರೀತಿಯಲ್ಲಿ ಫ್ರಾನ್ಸ್ ದೇಶದ ಒಬ್ಬ ನಾಯಕರಾಗಿ ಕೀಲಿಯನ್ ಎಂಬಪೆ. ಉಳಿದಂಥ ಒಂದು ಇನ್ಫಾರ್ಮೇಷನನ್ನು ಈ ಒಂದು PDF ಕೊಟ್ಟಾದಾಗ ನೀವು ನೋಡ್ಕೊಬೋದು. ನಂತರ ಸೊ ಪ್ರಮುಖ ತಂಡದ ನಾಯಕರನ್ನು ನೋಡೋದಾದರೆ, ಸೊ ಅರ್ಜೆಂಟೀನಾ ತಂಡವನ್ನು ಮುನ್ನಡೆಸಿದಂಥವರು ಲಿಯೋನೆಲ್ ಮೆಸ್ಸಿ, ಪೋರ್ಚುಗಲ್ ತಂಡವನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ, ಇಂಗ್ಲೆಂಡ್ನ ತಂಡವನ್ನು ಹ್ಯಾರಿ ಕೇನ್, ಫ್ರಾನ್ಸ್ನ ಒಂದು ತಂಡವನ್ನು ಕೈಲಿಯನ್ ಎಂಬಪೆ ಹಾಗೂ ಸ್ಪೇನ್ ತಂಡವನ್ನು ರೋಡ್ರಿ ಅವರು ಮುನ್ನಡೆಸಿದ್ದಾರೆ. ಅವರ ಒಂದು ಚಿತ್ರಗಳನ್ನು ಸಹ ಈ ಒಂದು ಪಿಕ್ಚರ್ನಲ್ಲಿ ನಾವು ನೋಡಬಹುದು. ಅದೇ ರೀತಿಯಲ್ಲಿ ಈ ಒಂದು 2026ರ ಫೀಫಾ ವಿಶ್ವಕಪ್ನ ಪ್ರಮುಖ ಹಾಡುಗಳನ್ನು ನೋಡೋದಾದರೆ ಇದರ ಅಧಿಕೃತ ಥೀಮ್ ಸಾಂಗ್ ಬಂದು ಡಾಯ್ ಡಾಯ್. ಇದನ್ನು ಶಕೀರಾ ಮತ್ತು ಬರ್ನ್ ಬಾಯ್ ಅನ್ನೋರು ಈ ಒಂದು ಅಭಿನಯದ ಹಾಡನ್ನು ಜಾಗತಿಕ ಮ್ಯೂಸಿಕ್ ಚಾರ್ಟ್ಗಳಲ್ಲಿ ಈ ಒಂದು ಅಗ್ರಸ್ಥಾನವನ್ನು ಪಡೆದಿದೆ. ಇವರು ಈ ಒಂದು ಸಾಂಗನ್ನು ಕಂಪೋಸ್ ಮಾಡಿ ಹಾಡಿರುವಂಥ ಒಬ್ಬ ಸಿಂಗರ್ಸ್ ಆಗಿರ್ತಾರೆ. ಅಧಿಕೃತ ಆ್ಯಂಥಮ್ ಬಂದು DNA ಮೋರ್ ದ್ಯಾನ್ ಎ ಗೇಮ್. ಇದನ್ನು ಪ್ರಸಿದ್ಧ ಒಪೇರಾ ಗಾಯಕ ಆಂಡ್ರಿಯಾ ಬೋಸೆಲಿ, ಗ್ಲೋಬಲ್ DJ ಡೇವಿಡ್ ಗೆಟ್ಕಾ ಮತ್ತು ಮೆಗನ್ ಥೀ ಸ್ಟಾಲಿಯನ್ ಮತ್ತು EJAE ಸೇರಿ ಇದನ್ನು ಸಿದ್ಧಪಡಿಸಿದ್ದಾರೆ. ಅಧಿಕೃತ ಇನ್ಸ್ಟ್ರೂಮೆಂಟಲ್ ಥೀಮ್ ಬಂದು ದ ಅಫಿಷಿಯಲ್ ಫೀಫಾ ವರ್ಲ್ಡ್ ಕಪ್ 26 ಥೀಮ್. ಇದನ್ನು ಫೀಫಾ ಸೌಂಡ್ ಅವರು ಬಿಡುಗಡೆ ಮಾಡಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು.
ನಂತರ ಈ ಒಂದು ಫಿಫಾ ವಿಶ್ವಕಪ್ನ ಒಂದು ಇತಿಹಾಸವನ್ನು ನಾವು ಅವಲೋಕಿಸೋದಾದರೆ, ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ರೀಡೆಯು ಇದು ಅತ್ಯುನ್ನತ ಪ್ರಶಸ್ತಿಯಾಗಿರೋದು. ಇದನ್ನು ಸಾಮಾನ್ಯವಾಗಿ ವಿಶ್ವಕಪ್ ಫುಟ್ಬಾಲ್ ಅಂತೇಳಿ ಸಹ ಇದನ್ನು ಕರೀತಾರೆ. ಈ ಒಂದು ಪಂದ್ಯಾವಳಿಯು ಫಿಫಾದ ಸದಸ್ಯ ರಾಷ್ಟ್ರಗಳ ಪುರುಷರ ತಂಡಗಳ ನಡುವೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಸೊ ಅದೇ ರೀತಿಯಲ್ಲಿ ಈ ಫಿಫಾನ ಫುಲ್ ಫಾರ್ಮನ್ನು ನೋಡೋದಾದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅನ್ನುವಂಥದ್ದು ಈ ಒಂದು ಫಿಫಾನ ಒಂದು ವಿಸ್ತೃತ ರೂಪ ಆಗಿರುತ್ತೆ. 1930ರಲ್ಲಿ ಆರಂಭವಾದ ಈ ಒಂದು ಪಂದ್ಯಾವಳಿಯಲ್ಲಿ 1940 ಮತ್ತು 44ರಲ್ಲಿ ಈ ಒಂದು ದ್ವಿತೀಯ ಮಹಾಯುದ್ಧ ಇದ್ದಂಥ ಕಾರಣದಿಂದ ಈ ಎರಡು ಅವಧಿಯಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೆದಿರೋದಿಲ್ಲ. ಸೊ ಪ್ರಶ್ನೆಯನ್ನು ಈ ರೀತಿ ಕೇಳುವುದು, ಕೆಳಗಿನ ಯಾವ ಒಂದು ವರ್ಷದಲ್ಲಿ ಫಿಫಾ ವರ್ಲ್ಡ್ ಕಪ್ ಟೂರ್ನಮೆಂಟು ನಡೆದಿಲ್ಲ ಅಂಥೇಳಿ 1940 ಮತ್ತು 44ರಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ ದ್ವಿತೀಯ ವಿಶ್ವಯುದ್ಧದ ಒಂದು ಕಾರಣದಿಂದ ನಡೆದಿರಲಿಲ್ಲ. ನಂತರ 1904ರಲ್ಲಿ ಸ್ಥಾಪಿತವಾದ ಫಿಫಾ ಒಲಿಂಪಿಕ್ಸ್ ಒಂದು ಜಾಗತಿಕ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲು ಕ್ರಮ ಕೈಗೊಂಡಿತು. ಆದರೆ ಆರಂಭದ ಯತ್ನಗಳು ಸಫಲವಾಗಿರಲಿಲ್ಲ. ಬ್ರಿಟಿಷ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ಫಿಫಾದ ನಡುವೆ ಸಾಕಷ್ಟು ತಿಕ್ಕಾಟ ನಡೆದು ಕೊನೆಗೆ ಫಿಫಾ ಒಲಿಂಪಿಕ್ ಫುಟ್ಬಾಲ್ಗೆ ಮಾನ್ಯತೆ ನೀಡಿತು. ಅಲ್ಲದೆ 1920ರಲ್ಲಿ ಒಲಿಂಪಿಕ್ಸ್ನಲ್ಲಿ ಫುಟ್ಬಾಲ್ ಪಂದ್ಯಾವಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿತು. ಹೀಗೆ ನಿಜವಾದ ಅರ್ಥದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಯು ಮೊದಲ ಬಾರಿಗೆ 1920ರಲ್ಲಿ ಒಲಿಂಪಿಕ್ಸ್ನಲ್ಲಿ ನಡೆಯುತ್ತೆ. ಆದರೆ ತರುವಾಯ ಫಿಫಾ ತನ್ನದೇ ಆದ ವಿಶ್ವ ಫುಟ್ಬಾಲ್ ಚಾಂಪಿಯನ್ಶಿಪ್ ನಡೆಸುವ ತನ್ನ ಹಳೆಯ ಯೋಜನೆ ಮತ್ತೆ ಜೀವ ತುಂಬಿ 1930ರಲ್ಲಿ ಉರುಗ್ವೇಯಲ್ಲಿ ಪ್ರಪ್ರಥಮ ವಿಶ್ವಕಪ್ ಪಂದ್ಯಾವಳಿಯನ್ನು ಆಯೋಜನೆಯನ್ನು ಮಾಡಿರುತ್ತೆ. ಈ ಒಂದು ಪಂದ್ಯದಲ್ಲಿ ಉರುಗ್ವೇಯೇ ಪ್ರಥಮ ಚಾಂಪಿಯನ್ ಆಗಿ ಹೊರಹೊಮ್ಮಿರುತ್ತೆ. ನಂತರ ಮುಂದಿನ ವಿಶ್ವಕಪ್ಗಳು 2030ರ ಫಿಫಾ ವಿಶ್ವಕಪ್. ಇದು ಈ ಶತಮಾನೋತ್ಸವ ಅಂದರೆ 100 ವರ್ಷ ಆಗುತ್ತೆ. 1930ರಿಂದ 2030ಗೆ ಈ 100 ವರ್ಷದ ಒಂದು ಅವಧಿಯಲ್ಲಿ ಈ ಒಂದು ವಿಶೇಷ ಟೂರ್ನಿಯನ್ನು ಮೊರಕ್ಕೊ, ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಆಯೋಜನೆಯನ್ನು ಮಾಡಲಿದ್ದಾವೆ. ಇದರ ಜೊತೆಗೆ ಉರುಗ್ವೆ, ಅರ್ಜೆಂಟೀನಾ ಮತ್ತು ಪರಗ್ವೆ ದೇಶಗಳು ತಲಾ ಒಂದು ಆರಂಭಿಕ ಪಂದ್ಯಗಳನ್ನು ನಡೆಸ್ತವೆ. ನಂತರ 2034ರ ಫಿಫಾ ವಿಶ್ವಕಪ್ ಟೂರ್ನಮೆಂಟು ಸೌದಿ ಅರೇಬಿಯಲ್ಲಿ ನಡೆಸೋದಕ್ಕೆ ಸಜ್ಜಾಗಿದೆ. ಈ ವಿಶ್ವಕಪ್ನ ಸಾರ್ವಕಾಲಿಕ ಮಹಾ ದಾಖಲೆಗಳನ್ನು ನಾವು ನೋಡೋದಾದರೆ ಬ್ರೆಜಿಲ್ನ ಹೆಮ್ಮೆ ಅಂತ ಹೇಳಿ ಏನು ಕರೀತಾರೋ, ಈ ಬ್ರೆಜಿಲ್ಲು ಇಲ್ಲಿವರೆಗೆ ನಡೆದಿರುವಂತಹ ಪಂದ್ಯಗಳಲ್ಲಿ 23 ಪಂದ್ಯಗಳಲ್ಲಿ ಸಹ ಭಾಗವಹಿಸಿದಂಥ ಒಂದು ಹೆಮ್ಮೆಯನ್ನು ಬ್ರೆಜಿಲ್ ದೇಶ ಪಡೆದುಕೊಂಡಿದೆ. ಇಲ್ಲಿವರೆಗೂ 23 ಪಂದ್ಯಗಳು ಅಂದರೆ 1930ರಿಂದ 2026ರವರೆಗೆ ಒಟ್ಟು 23 ಪಂದ್ಯಗಳು ನಡೆದಿದ್ದು 23 ಪಂದ್ಯಗಳಲ್ಲಿ ಬ್ರೆಜಿಲ್ ದೇಶವು ಭಾಗವಹಿಸಿರೋದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ 5 ಬಾರಿ ಚಾಂಪಿಯನ್ ಆಗಿ ಸಹ ಇದು ಹೊರಹೊಮ್ಮಿದೆ. ಅತಿ ಹೆಚ್ಚು ಗೋಲ್ಗಳು ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಫ್ರಾನ್ಸ್ನ ಕೈಲಿಯನ್ ಎಂಬಪೆ ಸಾರ್ವಕಾಲಿಕ ಗರಿಷ್ಠ ಗೋಲು ಗಳಿಸಿದ ಆಟಗಾರರಾಗಿದ್ದಾರೆ. ಅವರು ವಿಶ್ವಕಪ್ನಲ್ಲಿ ಒಟ್ಟು 22 ಗೋಲುಗಳನ್ನು ಬಾರಿಸಿದಂಥ ಒಂದು ಕೀರ್ತಿಯನ್ನು ಫ್ರಾನ್ಸ್ನ ಕೈಲಿಯನ್ ಎಂಬಪೆ ಅವರು ಮಾಡಿದ್ದಾರೆ. ನಂತರ ಒಂದೇ ಟೂರ್ನಿಯಲ್ಲಿ ದಾಖಲೆ ಅಂದರೆ 1958ರ ಒಂದೇ ವಿಶ್ವಕಪ್ನಲ್ಲಿ ಫ್ರಾನ್ಸ್ನ ಜಸ್ಟ್ ಫಾಂಟೈನ್ ಬರೋಬ್ಬರಿ 13 ಗೋಲುಗಳನ್ನು ಬಾರಿಸಿರ್ತಾರೆ ಅವರು. ನಂತರ ಕಿಂಗ್ ಫೀಲೆ, ಬ್ರೆಜಿಲ್ನ ದಂತಕಥೆ ಅಂತ ಹೇಳಿಬಿಟ್ಟು ಇವರನ್ನು ಕರೀತಾರೆ. 3 ಬಾರಿ ವಿಶ್ವಕಪ್ ಗೆದ್ದ ಜಗತ್ತಿನ ಏಕೈಕ ಆಟಗಾರರು ಬ್ರೆಜಿಲ್ನ ಫೀಲೆ ಆಗಿರ್ತಾರೆ. ಆ ಒಂದು ಅವಧಿಯನ್ನು ನೋಡೋದಾದರೆ 1958, 1962, 1970. ನಂತರ ಗರಿಷ್ಠ ಗೋಲು ಗಳಿಸಿದವರ ಪಟ್ಟಿಯನ್ನು ನಾವು ನೋಡೋದಾದರೆ ಫ್ರಾನ್ಸ್ ದೇಶದ ಕೈಲಿಯನ್ ಎಂಬಪೆ 22 ಗೋಲುಗಳು, ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ 21 ಗೋಲುಗಳು, ಮಿರೋಸ್ಲಾವ್ ಕ್ಲೋಸ್ ಜರ್ಮನಿ ದೇಶದವರು 16 ಗೋಲುಗಳು, ರೊನಾಲ್ಡೋ ನಜಾರಿಯೋ ಬ್ರೆಜಿಲ್ ದೇಶದವರು 15 ಗೋಲುಗಳನ್ನು ಗಳಿಸಿದ್ದಾರೆ. ಅದೇ ರೀತಿಯಲ್ಲಿ ಅತಿ ಹೆಚ್ಚು ಪಂದ್ಯಗಳು ಅರ್ಜೆಂಟೀನಾದ ಲೆಜೆಂಡ್ ಲಿಯೋನೆಲ್ ಮೆಸ್ಸಿಯವರು ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ 34 ಪಂದ್ಯಗಳನ್ನು ಇವರು ಆಡಿದ್ದಾರೆ. ಅದೇ ರೀತಿ ನಂತರ ಡಬಲ್ ಗೋಲ್ಡನ್ ಬೂಟ್ ಸಾಧನೆ ಫ್ರಾನ್ಸ್ ತಂಡದ ಕೈಲಿಯನ್ ಎಂಬಪೆ 22ರ ಒಂದು ಟೂರ್ನಿಯಲ್ಲಿ 8 ಗೋಲ್ ಗಳಿಸಿರ್ತಾರೆ. ಅದು 26ರ ಒಂದು ವಿಶ್ವಕಪ್ ದಾಖಲೆಯಲ್ಲಿ 10 ಗೋಲ್ಗಳನ್ನು ಗಳಿಸಿ ಡಬಲ್ ಗೋಲ್ಡನ್ ಬೂಟ್ ಸಾಧನೆಯನ್ನು ಮಾಡಿದಂಥ ಒಂದು ವ್ಯಕ್ತಿ ಆಗಿರ್ತಾರೆ. ಹಾಗೂ ಈ ಪ್ರಶಸ್ತಿಯನ್ನು ಗೆದ್ದಂಥ ಏಕೈಕ ಆಟಗಾರರು ಆಗಿರ್ತಾರೆ. ನಂತರ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ
ಫಿಫಾ ಶಾಂತಿ ಪ್ರಶಸ್ತಿ. ಸೊ ಇದು ಪ್ರಪಂಚದಾದ್ಯಂತ ಶಾಂತಿ ಮತ್ತು ಏಕತೆಗಾಗಿ ಅಸಾಧಾರಣ ಕ್ರಮಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳನ್ನು ಗೌರವಿಸಲು 2025ರಂದು ಸ್ಥಾಪಿಸಲಾಯಿತು. ಈ ಉದ್ಘಾಟನಾ ಬಹುಮಾನವನ್ನು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀಡಲಾಗಿದೆ. ನಂತರ ಈ ಒಂದು ಫಿಫಾ ವಿಶ್ವಕಪ್ನ ಒಂದು ಟ್ರೋಫಿ ಏನಿರುತ್ತೋ ಇದು 18 ಕ್ಯಾರೆಟ್ ಘನಚಿನ್ನದ ಬಹುಮಾನ ಆಗಿರುತ್ತೆ. ಭೂಮಿಯನ್ನು ಎತ್ತಿ ಹಿಡಿದಿರುವ 2 ಮಾನವನ ಆಕೃತಿಗಳನ್ನು ಈ ಒಂದು ಟ್ರೋಫಿ ಪ್ರತಿನಿಧಿಸುತ್ತೆ. ವಿಜೇತ ರಾಷ್ಟ್ರಗಳು ಈಗ ಕಂಚು ಮತ್ತು ಚಿನ್ನ ಲೇಪಿತ ಪ್ರತಿಕೃತಿಯನ್ನು ಮಾತ್ರ ಪಡೆಯುತ್ತವೆ. ಅದರ ಮೂಲ ಘನಚಿನ್ನದ ಟ್ರೋಫಿ ಏನಿರುತ್ತೋ ಅದನ್ನು ಸ್ವಿಟ್ಜರ್ಲ್ಯಾಂಡ್ನ ಝೂರಿಚ್ನಲ್ಲಿರುವಂತಹ ಫಿಫಾದ ವಸ್ತು ಸಂಗ್ರಹಾಲಯದಲ್ಲಿ ಶಾಶ್ವತವಾಗಿ ಇರಿಸಿರ್ತಾರೆ. ಇಷ್ಟು ಸಹ ಈ ಒಂದು 2026ರ ಫಿಫಾ ವಿಶ್ವಕಪ್ ಟ್ರೋಫಿಯ ಬಗ್ಗೆ ಮಾಹಿತಿ. ಈ ನಮ್ಮ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಲ್ಲಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಲೈಕ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.